ಧರ್ಮಸ್ಥಳ ಗ್ರಾಮಾಭಿವೃದ್ಧಿ BC ಟ್ರಸ್ಟಿಂದ ನೊಸೇನೂರು ಕೆರೆಗೆ ಪರಮ ಪೂಜ್ಯನೀಯ ವೀರೇಂದ್ರ ಹೆಗಡೆ ಅವರು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟಿಂದ ನಮಗೆ 16,21,000 ಅನುದಾನವನ್ನು ಕೊಟ್ಟಿದ್ದರು. ಅದರಲ್ಲಿ ಸುಮಾರು 13.5 ಲಕ್ಷ ಈ ಕೆರೆ ಅಭಿವೃದ್ಧಿಗೆ ಬಳಸ್ಕೊಂಡು ಮಿಕ್ಕಿದ್ದನ್ನು ಅದೇ ಸಂಸ್ಥೆಗೆ ವಾಪಸ್ ಹೋಯಿತು. ಸ್ಥಳೀಯವಾಗಿ ಎಲ್ಲ ಗ್ರಾಮಸ್ಥರು, ಕೆರೆ ಅಭಿವೃದ್ಧಿ ಸಮಿತಿ ಸದಸ್ಯರು, ಪಂಚಾಯಿತಿ ಮಟ್ಟದ ಅಧಿಕಾರಿಗಳು, ಪಂಚಾಯಿತಿ ಸದಸ್ಯರು ಎಲ್ಲರೂ ಸಹಕಾರದಿಂದ ಇವತ್ತು ಈ ಕೆರೆ ಅಭಿವೃದ್ಧಿಯಾಗಿದೆ. ಈ ಕೆರೆ ಅಭಿವೃದ್ಧಿಯನ್ನು ವೀಕ್ಷಿಸಲು ಯುನಿಸೆಫ್ ಸಂಸ್ಥೆಯವರು ಬಂದು ತುಂಬ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಯುನಿಸೆಫ್ ಸಂಸ್ಥೆಯವ್ರಿಗೂ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟು ಮತ್ತು ಗ್ರಾಮಸ್ಥರಿಗೂ, ಕೆರೆ ಅಭಿವೃದ್ಧಿ ಸಮಿತಿ ಎಲ್ಲ ಸರ್ವ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಯುನಿಸೆಫ್ ಸಂಸ್ಥೆಯವರು ಬಂದು ಕೆರೆಯನ್ನು ವೀಕ್ಷಣೆ ಮಾಡಿದ್ದಾರೆ. ವೀಕ್ಷಣೆ ಮಾಡಿ ತುಂಬ ಸಣ್ಣ ಮೊತ್ತದಲ್ಲಿ ದೊಡ್ಡ ಅಭಿವೃದ್ಧಿ ಕೆಲಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ವಾಟ್ರನ್ನೂ ಅವರು ಪರೀಕ್ಷೆಗೆ ಒಳಪಡಿಸಿ ಮುಂದೆ ಇಲ್ಲೇನು ನೀರಿನ ಕಲುಷಿತವಾದಂಥ ವರದಿಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ಗೆ ಸಲ್ಲಿಸಿ ಅವ್ರ ಮುಖಾಂತರ ನಮಗೇನಾದರೂ ಇಲ್ಲಿ ರೈತರಿಗೆ ತೊಂದರೆ ಇದ್ದರೆ ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಅವರು ಸಲಹೆ ಸೂಚನೆಗಳು ಕೊಡ್ತಾ ಇದ್ದಾರೆ. ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಈ ಕೆರೆ ಅಭಿವೃದ್ಧಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜಾನುವಾರುಗಳಿಗೆ, ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಗ್ರಾಮಸ್ಥರು ಮತ್ತು ಎಲ್ಲರೂ ಸಹಕಾರದಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಈಗ ಸೊಪ್ಪು ಬೆಳ್ಕೊಂಡಿರೋದು ಈ ಸ್ಥಳೀಯವಾಗಿ ಪಂಚಾಯಿತಿಯವರೇ ಅದಕ್ಕೆ ಇದು ಮಾಡಬೇಕಾಗಿರೋದು, ಅಭಿವೃದ್ಧಿ ಮಾಡಬೇಕಾಗಿರೋದು. ಈ ಧರ್ಮಸ್ಥಳದವರು ಅವ್ರು ಕೊಟ್ಟರು, ಅಭಿವೃದ್ಧಿ ಆಯಿತು. ಸುಮಾರು ರೈತರು ಮಣ್ಣನ್ನು ತಗೊಂಡ್ರು, ರೈತರು ಸಹಕಾರ ಮಾಡಿದ್ರು, ಅಭಿವೃದ್ಧಿ ಸಮಿತಿಯವರು ಸಹಕಾರ ಮಾಡಿದ್ರು. ಅದಾದಮೇಲೆ ಸ್ಥಳೀಯವಾಗಿರ್ತಕ್ಕಂಥ ಪಂಚಾಯಿತಿಯವರು ಮೀನುಗಾರಿಕೆ ಟೆಂಡರ್ ಬಿಡ್ತಾರೆ. ಟೆಂಡರ್ ದುಡ್ಡನ್ನ ಬಳಸ್ಕೊತಾರೆ. ಇಲ್ಲಿ ಇರೋಂಥ ಗಿಡ ಗಂಟೆಗಳನ್ನ ಕೀಳ್ಸೋದಕ್ಕೆ ಮಾತ್ರ ಅವ್ರಿಗಾಗಲ್ಲ. ಎಷ್ಟು ಸಾರಿ ಮನವಿ ಮಾಡಿದ್ರು ನಮ್ಮಲ್ಲಿ ಅನುದಾನ ಇಲ್ಲ ಅಂತ ಹೇಳ್ತಾರೆ. ಮತ್ತು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಆ ಇಂಜಿನಿಯರ್ ಎಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ. ಅವ್ರು ಬಂದು ಅಟ್ಲೀಸ್ಟ್ ಒಂದು ತಿಂಗಳಿಗೋ 2 ತಿಂಗಳಿಗೋ ಎಲ್ಲ ಕೆರೆಗಳನ್ನ ಪರೀಕ್ಷೆ ಮಾಡಿ ಆ ಕೆರೆ ಕಟ್ಟೆ ಮೇಲೆ ಇರ್ತಕ್ಕಂಥ ಗಿಡ ಗಂಟೆಗಳನ್ನ ಕೀಳಿಸಿ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಂಡ್ರೆ ಪರಿಸರನೂ ಚೆನ್ನಾಗಿರ್ತೈತೆ, ಅಂತರ್ಜಲನೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಒಂದು ಸ್ವಲ್ಪ ಸುಂದರವಾಗಿ ಕಾಣಿಸುತ್ತೆ. ಆದರೆ ಇಲ್ಲಿ ಅಧಿಕಾರಿಗಳೇನು ಮಾಡ್ತಾರೆ, ಬೇಜವಾಬ್ದಾರಿ. ಅವರು ಯಾರು ಈ ಅಧಿಕಾರಿನ ನೋಡಲೇ ಇಲ್ಲ ನಾವು. ಸ್ಥಳೀಯವಾಗಿ PDO ಅವ್ರಿಗೆ ಏನಾದರೂ ಇದು ಮಾಡಿದ್ರೆ, ಅಧ್ಯಕ್ಷರಿಗೆ ಇದು ಮಾಡಿದ್ರೆ, ಏನೋ ಸಣ್ಣ ಪುಟ್ಟ ಕೆಲಸ ಇದ್ದರೆ ಅವರು ಸ್ಪಂದಿಸ್ತಾರೆ ಪಾಪ.